ಸೊ ಹಾಯ್ ಎಲ್ಲ ಫ್ಯಾನ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಐ ಹೋಪ್ ಚೆನ್ನಾಗಿರ್ತೀರಾ. ಸೊ ವೀಡಿಯೋ ಬಿಟ್ಟು ತುಂಬ ದಿವಸ ಆಗಿತ್ತು. ಸೊ ಇವತ್ತು ಆ್ಯಕ್ಚುಲಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಹೇಳಿದೆ ದಿನ ವೀಡಿಯೋ ಮಾಡ್ತೀನಿ ಅಂತ, ಬಟ್ ದಿನ ಮಾಡೋಕ್ಕಾಗಲ್ಲ. ಓಕೆ, ಮ್ಯಾನೇಜಬಲ್ ಮಾಡ್ಕೊಂಡು ಮಾಡ್ತೀನಿ, ಯಾಕಂದರೆ ನಮ್ಮ ಡೈಲಿ ರುಟೀನ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಗ್ಯಾಪ್ ತೊಗೊಂಡು ವೀಡಿಯೋ ಮಾಡ್ತೀನಿ. ಅರ್ಥ ಆಯಿತು ಅನಿಸುತ್ತೆ. ವಾರಕ್ಕೊಂದು 2 ವೀಡಿಯೋನಾದ್ರು ಬಿಟ್ಟೇ ಹೋಗ್ತದೆ, ಅದನ್ನು ಕನ್ಫರ್ಮ್. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೋ ಗೈಸ್. ಗೈಸ್ ಹಂಗೆ ಹೋಗ್ಬೇಕಾದ್ರೆ ನಾನು ಕಿಚ್ಚ ಸುದೀಪ್ ಹೊರ್ಕೊಂಡ್ರು. ಗೈಸ್ ಕಿಚ್ಚ ಸುದೀಪ್ ನೀರ್ ಹಾಕೊಂಡ್ ಕುಡಿದ್ಬಿಟ್ಟು ಹಂಗೆ ಸುದೀಪ್ ಅವ್ರನ್ನ ಪಿಕ್ ಮಾಡ್ಕೊಂಡು ಗೈಸ್ ಹೊಂಟು. ಮುಂದೆಗಡೆ ಒಂದು ಹೋಟ್ಲ್ ಇದೆ ಗೈಸ್. ಆ ಹೋಟ್ಲ್ ನೋಡಿದಾಗ ಒಂದು ಡೈಲಾಗ್ ಗ್ಯಾಪ್ನ ಬರುತ್ತೆ ಗೈಸ್. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಂಗೆ ಮುಂದೆ ಬಂದರೆ ನಮ್ಮ ನವರಂಗ್ ಥಿಯೇಟ್ರಲ್ಲಿ ಭೈರತಿ ರಣಗಳ ಮೂವಿ ಸಕ್ಕದಾಗಿ ರನ್ ಆಯ್ತದೆ ಅಂತ ಹೇಳ್ಬೋದು ಗೈಸ್. ಶಿವಣ್ಣನ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಯಾರನ್ನ ಮೂವಿ ನೋಡಿದ್ರೆ ಒಂದು ಕಮೆಂಟ್ ಮಾಡಿ. ಸಿಗ್ದನಿಂದ ರೈಟ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಇದೆ ಗೈಸ್. ಸೊ ಈ ರೋಡಲ್ಲಿ ಒಂದು ದೇವಸ್ಥಾನ ಇದೆ, ಓಕೆನಾ. ಈ ದೇವಸ್ಥಾನ ಯಾರು ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅದು ನಮ್ಮ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ನೀವು ನೋಡ್ತಾ ಇರ್ಬೋದು ಇವಾಗ. ಸೊ ಇದು ಬಂದು ಡಾಕ್ಟರ್ ರಾಜ್ಕುಮಾರ್ ರೋಡ್ ಮೇನ್ ರೋಡಲ್ಲೇ ಇದೆ, ಓಕೆನಾ. ನಾವು ದರ್ಶನ ಪಡೆಯೋಷ್ಟು ಅಲ್ಲೇ ನಮ್ಮ ಸುದೀಪ್ ಬಾಸ್ ದರ್ಶನ ಪಡೆದ್ಬಿಟ್ರು. ಸೊ ನೋಡ್ತಾ ಇರ್ಬೋದು ಗೈಸ್, ಹಳೆಯ ದೇವಸ್ಥಾನನೇ. ಆ್ಯಕ್ಚುಲಾಗಿ ಈ ದೇವಸ್ಥಾನ ಬಂದು ಹತ್ತತ್ರ ಒಂದು 30 ವರ್ಷದ ಮೇಲೆ ಆಯಿತು ಅಂತಲೇ ಹೇಳ್ಬೋದು. ಈ ವಿಗ್ರಹದ ಏನೇನು ವಿಶೇಷ ಅವೆಲ್ಲ ನೋಡ್ತಾ ಇರ್ಬೋದು. ನೀವು ತೋರಿಸ್ತಾ ಇದ್ದೀನಿ, ಕವರ್ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ. ಒಂದು ಪ್ರದಕ್ಷಿಣೆ ಹಾಕಿ ನಾವು ಸುತ್ತಮುತ್ತ ನೋಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಮುಂದಕ್ಕೆ ಹೋದೋ ಗೈಸ್. ಮುಂದೆ ಹೋಯ್ತಾ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದಾಗ ಸೇಮ್ ಫೋಟೋ ನಮ್ಮ ಮನೇಲೂ ಇದೆ, ಗುರು ರಾಘವೇಂದ್ರ ಸ್ವಾಮಿದು. ಸೊ ಅದನ್ನು ನೋಡಿ ಖುಷಿ ಆಯಿತು ತುಂಬ ಗೈಸ್. ಒಂದು ಡೌಟ್ ಏನಂದರೆ, ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ಫೋಟೋ ಯಾಕೆ ಹಾಕಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ ಗೈಸ್. ಸೊ ಈ ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ಯಾವಾಗ ಕಟ್ಟಿದ್ದಾರೆ ಅಂತ. ಸೊ 1974ರಲ್ಲಿ ಕಟ್ಟಿದ್ದಾರೆ. ಹಂಗೆ ಪಕ್ಕದಲ್ಲಿ ಗಣೇಶ ದೇವಸ್ಥಾನವೂ ಸಹ ಇತ್ತು. ಸೊ ಅದು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಫೈನಲಿ ದರ್ಶನ ಮಾತ್ರ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಗೈಸ್. ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ನಗರ ದೇವತೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಆನ್ ವೇ ಹೋಯ್ತಾಯಿದ್ದೋ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು. ನಂದು ಬೇರೆ ಒಂದು ವೀಡಿಯೋ ಶೂಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೊ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಹಂಗೆ ಹೊರಗಡೆ ಕೈ ಮುಕ್ಕೊಂಡು ಬಂದು ಗೈಸ್ ಫೈನಲಿ ಈ ಒಂದು ಪ್ಲೇಸಿಗೆ ರೀಚ್ ಆಯಿತು. ನೀವು ನೋಡ್ತಾ ಇರ್ಬೋದು KTM. ಈ ಶೋರೂಮ್ ಲೊಕೇಟ್ ಆಗಿರೋದು ನಮ್ಮ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಲೊಕೇಟ್ ಆಗಿದೆ ಗೈಸ್. ಶೋರೂಮ್ ಎಂಟ್ರಿ ಆಯ್ತಿದ್ದಂಗೆ ಈ ಒಂದು ಗಾಡಿ ನೋಡೋಕೆ ಸಿಗುತ್ತೆ. PL 250 ಬೈಕ್ ಆಗಿರುತ್ತೆ. ಸೊ ಈ ಒಂದು ಮಾಡೆಲ್ ಇವಾಗ 2024 ಲಾಂಚ್ ಮಾಡಿರೋದು, ಚೆನ್ನಾಗಿದೆ ಅಂತ ಹೇಳ್ಬೋದು ಗೈಸ್. ಹಂಗೆ ಮುಂದಕ್ಕೆ ಬಂದರೆ ಚೆಡ್ಡಿ ಬ್ರದರ್ಸ್ ಥರ ಇಲ್ಲೊಂದು 2 ಗಾಡಿ ನಿಂತಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಗಾಡಿ KTM 250 ಅಡ್ವೆಂಚರ್ ಗೈಸ್. ಈ ಗಾಡಿ ಅರೌಂಡ್ ನಿಮಗೆ ಒಂದು 30ರಿಂದ 36ವರೆಗೂ ಮೈಲೇಜ್ ಕೊಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಲುಕ್ ಮಸ್ತಾಗಿದೆ ಅಂತಲೇ ಹೇಳ್ತಾ ಇರ್ಬೋದು ಗೈಸ್. ಈ ಒಂದು ಗಾಡಿ ಬಂದು ಟಾಪ್ ಸ್ಪೀಡು 140 ಇರುತ್ತೆ ಅಷ್ಟೇ. ಸೊ ನೀವು ಜಾಸ್ತಿ ನೋಡೋಕ್ಕಾಗಲ್ಲ. ಜಾಸ್ತಿ ಬೇಕು ಅಂದರೆ ಇದು ಅಣ್ಣಂದು ಬರಬೇಕು, ಓಕೆನಾ. ಅಣ್ಣ ಬಂದು KTM 390, ಓಕೆನಾ. 390 ಇದು ಗೂಳಿ ಥರ ನುಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮಸ್ತ್ ಇದೆ. ಈ ಒಂದು ಗಾಡಿ ಇಂಜಿನ್ ಬಗ್ಗೆ ಬಂದರೆ ಇದು 371 cc ಗೈಸ್. ಸೊ ಈ ಒಂದು ಗಾಡಿ ಮೈಲೇಜ್ ಬಂದು ಅರೌಂಡ್ ನಿಮಗೆ ಒಂದು 28 ಬರ್ಬೋದು, 28ರಿಂದ 30 ಬರ್ಬೋದು. ಬಟ್ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮಗೆ ಫಾಸ್ಟು ಇದೆ, ಹಂಗೆ ಇದೆ. ನಿಮಗೆ ಆಕ್ಸೆಸರೀಸು ಸಹ ಸಿಗುತ್ತೆ, ಲೈಕ್ ಹೆಲ್ಮೆಟ್, ಜಾಕೆಟ್. ನೀವೇನಾದ್ರು ರೈಡಿಂಗ್ ಹಂಗೆ ಹೋಗ್ತೀನಿ ಅಂತಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡೋದು ಆರಾಮಾಗೆ. ಸೊ ಅದ್ರ ಪಕ್ಕದಲ್ಲೇ ಬಂದರೆ ಈ ಒಂದು ಬೈಕ್ ನೋಡ್ತಾ ಇರ್ಬೋದು. ಈ ಗಾಡಿ ಏನಿದೆ ಇದು ಡ್ಯೂಕ್ 390 ಬರುತ್ತೆ. ಸೊ ಇದ್ರ ಮೈಲೇಜು ಅಷ್ಟೇ ನಿಮಗೆ ಅರೌಂಡ್ 35 to 30 ಲಾಸ್ಟ್ ಅಷ್ಟೇ ಅಂತಲೇ ಹೇಳ್ಬೋದು. ಸೊ ಅದ್ರ ಪಕ್ಕದಲ್ಲಿ ಇನ್ನೊಬ್ಬನೂ ಇದ್ದಾನೆ, ಅವನು ಯಾರು ಅಂತಾರೆ ಡ್ಯೂಕ್ 250, ಓಕೆನಾ. ಇವನು ಅಷ್ಟೇ, ಇವರು ಅರೌಂಡ್ ನಿಮಗೆ ಸೇಮ್ 30 to 35 ಅಷ್ಟೇ ಕೊಡ್ತಾರೆ ಮೈಲೇಜ್, ಇಬ್ರು ಸೇಮ್ ಆಲ್ಮೋಸ್ಟ್. ಬಟ್ ಸೀರೀಸ್ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ನಿಮಗೆ ಇದು 2023 ಮಾಡಲು, ಅದು 2024 ಮಾಡಲು. ಸೊ ಅವೆರಡು ಬಂದು ನಿಮಗೆ ಸೂಪರ್ ಬೈಕ್ಸ್ ಥರ ಬರುತ್ತೆ. ಸೊ ಅದನ್ನು ನೀವು ನಾರ್ಮಲ್ ರೋಡಲ್ಲೂ ಯೂಸ್ ಮಾಡ್ಬೋದು ಆ್ಯಂಡ್ ಲಾಂಗ್ ರೈಡ್ ಆಗು ಯೂಸ್ ಮಾಡ್ಬೋದು. ಈ ಗಾಡಿಗಳು ಅಷ್ಟೇ, ಬಟ್ ನಿಮಗೆ ಮೈಲೇಜ್ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸು. ಸೊ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಗಾಡಿಗಳು. ಆ ಡಿಸೈನಿಂಗ್ ನೋಡ್ಬೋದು ಗೈಸ್, ಏನು ಮಸ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ. ಆ ಫ್ರಂಟ್ ಲುಕ್ ನೋಡ್ತಿದ್ದಾರೆ ನಿಮಗೊಂದು ಒಂದು ಅದೇನು ಫೀಲ್ ಇರುತ್ತಲ್ಲ, ಆ ಫೀಲ್ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದು ಮಸ್ತ್ ಫೀಲ್ ಅಂತಲೇ ಹೇಳ್ಬೋದು ಗೈಸ್. ಈ ಒಂದು ಮಾಡೆಲ್ ಬಂದು ಡ್ಯೂಕ್ 200. ಸೊ ಇದ್ರ ಮೈಲೇಜು ಅಷ್ಟೇ ನಿಮಗೆ ಅರೌಂಡ್ ನಿಮಗೆ 30 to 35 ಅಲ್ಲೇ ಬರುತ್ತೆ. ಸೊ ಇದು ಅಷ್ಟೇ ಮಸ್ತ್ ಲುಕ್ ಗಾಡಿ, ಬಜೆಟ್ ಫ್ರೆಂಡ್ಲಿ. ಸೊ ನೀವು ಏನಾದ್ರು ನಾರ್ಮಲಿಯಲ್ಲಿ EMI ಎಲ್ಲ ಆಪ್ಷನಲ್ಲಿ ತೊಗೋತೀನಿ ಅಂದರೆ ಅರೌಂಡ್ ನಿಮಗೆ ಒಂದು 2.5 ಲಕ್ಷದಿಂದ 3 ಲಕ್ಷದೊಳಗೆ ಮುಗಿದೋಗ್ಬಿಡುತ್ತೆ. ಸೊ ಅದೆಲ್ಲ ಸೂಪರ್ ಬೈಕ್ಸ್ ಎಲ್ಲ ತೋರಿಸೋದಲ್ಲ, ಅದೆಲ್ಲ ನಿಮಗೆ
ಹತ್ತತ್ರ ಜಾಸ್ತಿನೇ ಆಗುತ್ತೆ, ಅದೇನು ಹತ್ತತ್ರ ಅಲ್ಲ, ಜಾಸ್ತಿನೇ ಆಗುತ್ತೆ. ನಿಮಗೆ EMI ಆಪ್ಷನ್ಸ್ ಕೂಡ ಇರುತ್ತೆ. ನೀವು ಒಂದ್ಸತಿ ಅವ್ರನ್ನ ಕೇಳಿದ್ರೆ ಅವರೊಂದು ಕೊಡ್ತಾರೆ ಸ್ಲಿಪ್ಪು. ಅದನ್ನ ತಗೊಂಡು ನಿಮಗೆ ಯಾವ್ದು ಓಕೆ ಅನ್ಸುತ್ತೋ ಆ EMI ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ತಗೋದು. ಡೌನ್ ಪೇಮೆಂಟ್ ಎಷ್ಟು ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ಯಾವುದೇ EMI ತಗೊಂಡು ಬಡ್ಡಿ ಅಂತೂ ಫಿಕ್ಸ್. ನಿಮಗೆ ಯಾವಾಗಲೇ ತೋರಿಸಿದ್ನಲ್ಲ ಇಬ್ರು ಬ್ರದರ್ಸ್ನ, ಆ ಮೂರನೇ ಬ್ರದರೇ ಇವನು. ಯಾಕಂದ್ರೆ ಫಸ್ಟ್ನೇಲೆ ತೋರಿಸೋದಲ್ಲ, ಅವನ ತಮ್ಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರಲ್ಲಿ 2 ಕಲರ್ ವೇರಿಯಂಟ್ ಬರುತ್ತೆ. ಸೊ ಎರಡನೇ ಕಲರ್ ಇದು ಬ್ಲೂ ಇದೆ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗೈಸ್. ಇದು ಬಂದಿದೆ ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಡ್ಯೂಕ್ 250. ಸೊ ಆ ಡ್ಯೂಕಲ್ಲಿ ನಿಮಗೆ ಕಲರ್ ಈ ಥರ ವೇರಿಯಂಟ್ ಬರುತ್ತೆ, 2 ವೇರಿಯಂಟ್ ಬರುತ್ತೆ. ಯಾರೋ RC ಗಾಡಿನ ಡೆಲಿವರಿ ತೊಗೊಂಡಿದ್ರು, ಗಾಡಿ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ನಾನು ತೋರಿಸಿದಂಥ ಇಷ್ಟು ಬೈಕಲ್ಲಿ ನಿಮ್ಗೆ ಯಾವ ಬೈಕ್ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ ಗೈಸ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಲವ್ ಯು.